ಗುಂಟೂರು ಚಿಕನ್, ಗುಂಟೂರು ಶೈಲಿಯ ಚಿಕನ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮಜವಾಗಿರುತ್ತೆ. ಪಕ್ಕದ ಮನೆಯವ್ರು ಏನಪ್ಪ ಮಾಡ್ತಾ ಇದ್ದೀರಾ ಅನ್ಬೇಕು, ಆ ರೀತಿ ಆ ಸ್ಮೆಲ್ ಬರ್ತೈತೆ. ಗುಂಟೂರು ಚಿಕನ್ ಅಂದರೆ ಇದೇ ಥರ ಮಾಡೋದು. ಬರೀ ಗೊಜ್ಜಲ್ಲಿ ಮುಗಿಸ್ಕೊಂಡ್ಬಿಡ್ಬೋದಲ್ಲ ನಾವು. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ನಾಗರಬಾವಿ ಹಳ್ಳಿ ಸೇವಿ ಹೋಟ್ಲಿನ ಹರೀಶ್ ಮಾತಾಡ್ತಾ ಇರೋದು. ಇವತ್ತು ನಿಮಗೆ ಒಂದು ಆಂಧ್ರ ಸ್ಟೈಲು ಗುಂಟೂರು ಚಿಕನ್, ಗುಂಟೂರು ಶೈಲಿಯ ಚಿಕನ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಗುಂಟೂರು ಚಿಕನ್ಗೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನಂದಿನಿ ತುಪ್ಪ ಒಂದು 100 ml ಹಾಕ್ಕೋತೀನಿ. 1 ಹಿಡಿಯಷ್ಟು ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಬ್ಯಾಡ್ಗೆ ಗುಂಟೂರು ಒಂದು 5-6 ಹಾಕ್ಕೋತಾ ಇದ್ದೀನಿ. ಗುಂಟೂರು ಚಿಕನ್ನ ಎಣ್ಣೆಲಿ ಮಾಡೋದಕ್ಕಿಂತ ತುಪ್ಪದಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಖಾರ ಇರುತ್ತಲ್ಲ, ಖಾರ ಹೊಡೆಯುತ್ತೆ, ಮಜವಾಗಿರುತ್ತೆ. ಘಮ 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 ಅಂತ ಐತೆ. ಅದರಲ್ಲಿ ಬ್ಯಾಡ್ಗೆ ಗುಂಟೂರು ಮೆಣಸಿಕಾಯಿ, ಈರುಳ್ಳಿ, ಅರ್ಧ kg ಚಿಕನ್ ಹಾಕೋತಾ ಇದ್ದೀನಿ. 1 ಸ್ಪೂನು ಬೆಳ್ಳುಳ್ಳಿ ಪೇಸ್ಟು, ಅರ್ಧ ಸ್ಪೂನು ಶುಂಠಿ ಪೇಸ್ಟು, ಸ್ವಲ್ಪ ಅರಿಶಿನ ಪುಡಿ, ಇದು ಬ್ಯಾಡ್ಗೆ ಗುಂಟೂರು 2 ಮಿಕ್ಸ್ ಪೇಸ್ಟ್ ಮಾಡಿರೋಂಥ ಪೇಸ್ಟು. ಬ್ಯಾಡ್ಗೆ ಗುಂಟೂರನ್ನ ಇದನ್ನು ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ. ಬೇಯೋದಕ್ಕೆ ಒಂದು ಸ್ವಲ್ಪ ನೀರು ಹಾಕೊಳ್ತಾ ಇದ್ದೀನಿ. ನೋಡಿ ಸರ್, ಕಲ್ಲರ್ ಹಾಕಿಲ್ಲ, ಏನು ಹಾಕಿಲ್ಲ. ಕಲ್ಲರ್ ನೋಡಿ ಬ್ಯಾಡ್ಗೆ ಗುಂಟೂರ್ದು. ನೀವು ಇನ್ನೊಂದು ಕೆಲಸ ಮಾಡಿ, ಬ್ಯಾಡ್ಗೆ ಗುಂಟೂರನ್ನ ನೀವು ಪೇಸ್ಟ್ ಮಾಡೋ ಮುಂಚೆ ಒಂದು 10 ನಿಮಿಷ ಬ್ಯಾಡ್ಗೆ ಗುಂಟೂರು ಇದೆಯಲ್ಲ, ಅದನ್ನು 10 ನಿಮಿಷ ನೀರಲ್ಲಿ ಉನಿ ಹಾಕಿ ಆಮೇಲೆ ಪೇಸ್ಟ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ ಕಲ್ಲರು. ಆ ಗುಂಟೂರ್ದು, ಆ ಬ್ಯಾಡ್ಗೆದು ಆ ಸ್ಮೆಲ್ ಹೆಂಗೆ ಬರ್ತೈತೆ ಅಂತಂದರೆ ತುಂಬ ಚೆನ್ನಾಗಿ ಬರ್ತೈತೆ. ಮನೇಲಿ ಮಾಡ್ತಾಯಿದ್ರೆ ಪಕ್ಕದ ಮನೆಯವ್ರು ಏನಪ್ಪ ಮಾಡ್ತಾಯಿದ್ದೀರಾ ಅನ್ಬೇಕು, ಆ ರೀತಿ ಆ ಸ್ಮೆಲ್ ಬರ್ತೈತೆ. ಈ ರೀತಿ ಡೈಲಿ ಒಂದೊಂದು ವೆರೈಟಿ ಮಾಡ್ತಾ ಇರ್ಬೇಕು, ತಿಂತಾ ಇರ್ಬೇಕು. ಗುಂಟೂರು ಚಿಕನ್ ರೆಡಿ ಆಗಿದೆ ನೋಡಿ. ಇಷ್ಟೇ ಗಮ್ ಅಂತೈತೆ. ಕೆಂಪಿಗಿರುತ್ತೆ ಸರ್. ಬ್ಯಾಡ್ಗೆ ಗುಂಟೂರು 10 ನಿಮಿಷ ನೆನೆಸ್ಬಿಟ್ಟು ಪೇಸ್ಟ್ ಮಾಡೋದಂತೂ ಕಲ್ಲರ್ ಬೇಡ, ಆ ರೀತಿ ಕಲರ್ ಇರುತ್ತೆ ಗುಂಟೂರು ಚಿಕನ್. ಅದ್ಭುತ ಸರ್. ಒಳ್ಳೆ ಖಾರ, ಬ್ಯಾಡ್ಗೆದು ಗುಂಟೂರ್ದು ಖಾರ ಹೊಡಿತೈತೆ. ಚಿಕನ್ ಸಾಫ್ಟ್ ಆಗೈತೆ, ನಾಲ್ಗೆ ಮಾತ್ರ ಆಹಾ. ಗುಂಟೂರು ಚಿಕನ್ ಅಂದರೆ ಇದೇ ಥರ ಮಾಡೋದು. ಮನೇಲಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನಿಮಗೆ ಮಾಡಿ ತಿಂದು ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗಳು ಕೂಡ ಈ ವಿಡಿಯೋನ ಶೇರ್ ಮಾಡಿ, ಅವರು ಕೂಡ ಗುಂಟೂರು ಚಿಕನ್ ಮಾಡ್ಕೊಳ್ಳಿ. ಸೊ ನಮ್ಮ ಹೋಟ್ಲಿಗೆ ಒಂದ್ಸಲ ವಿಸಿಟ್ ಕೊಡಿ. ಗುಂಟೂರು ಚಿಕನ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಮನೇಲಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಇದ್ರ ಜೊತೆಲಿ ಚಪಾತಿ, ಪರೋಟ, ರೈಸ್ಗೆ ತುಂಬ ಚೆನ್ನಾಗಿರುತ್ತೆ. ಈ ಖಾರ ರೈಸ್ ಅಂತ ಮಾಡ್ತಾರಲ್ಲ, ಅದಕ್ಕೆ ರೈಸ್ ಸೂಪರಾಗಿರುತ್ತೆ. ಸ್ವಲ್ಪ ಗಂಟ್ಲು ಏನಾರು ನೋವು ಅದು ಇದು ಅಂತಂದರೆ ಈ ಚಿಕನ್ ಮಾಡ್ಕೊಂಡು ತಿಂದರೆ ಖಾರವಾಗಿ ಸೂಪರಾಗಿರುತ್ತೆ. ಪಾರ್ಟಿ ಮಾಡೋರ್ಗೆ ಪಕ್ಕ ಸೂಪರಾಗಿರುತ್ತೆ. ಬರೀ ಗೊಜ್ಜಲ್ಲಿ ಮುಗಿಸ್ಕೊಂಬಿಡ್ಬೋದೆಲ್ಲನೂ. ಮಾಡೋ ಡೌಟ್ಸ್ ಬಂದರೆ ಕೆಳಗಡೆ ಕಮೆಂಟ್ಸ್ ಹಾಕಿ. ಸೊ ಏನು ಡೌಟ್ಸ್ ಇದೆ ಅಂತ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಅದನ್ನು ಕ್ಲಿಯರ್ ಮಾಡ್ಕೊಡ್ತೀನಿ.